ಸ್ಕಿನ್ಗೆ ಏನೋ ಅದು ಇದು ಹಚ್ಚಿ ಏನು ಮಾಡಲ್ಲ. ಚೆನ್ನಾಗಿ ನೀರು ಕುಡಿತೀನಿ, ಹೆಲ್ದಿ ಈಟಿಂಗ್, ರೆಗ್ಯುಲರ್ ಎಕ್ಸರ್ಸೈಸ್. ಐ ಶುಡ್ ಫೀಲ್ ಕಂಫರ್ಟಬಲ್ ಇನ್ ದಟ್ ಡ್ರೆಸ್. ಏನೇ ಹಾಕೊಳ್ಳಿ ನನಗೆ ಕಂಫರ್ಟಬಲ್ ಆಗಿರ್ಬೇಕು. ಬೇರೆಯವ್ರ ಮೆಚ್ಚಕ್ಕೋಸ್ಕರ ಅಥವಾ ಇನ್ನೇನೋ ಟ್ರೆಂಡ್ ಇದೆ ಅಂತ ಇನ್ನೇನೋ ಥರ ಹಾಕೊಳ್ಳೋದು ಅದು ನನಗೆ ಅಷ್ಟು ಆಗಲ್ಲ. ಮೇಕಪ್ ತುಂಬಾ ಇಷ್ಟ ಇಲ್ಲ. ನಾನು ಐಲೈನರ್ ಹಚ್ಚೋದೇ ಒಂದು ಮೇಕಪ್ ಅನ್ನೋ ಲೆಕ್ಕ, ಅಂದ್ರೆ ಬಾಕಿ ಅಂತ ಅದನ್ನೂ ಇದು ಮಾಡ್ಕೊಂಡಿರಲ್ಲ. ಅಷ್ಟು ಬಿಟ್ರೆ ನಾನು ಯಾವುದೇ ಫೌಂಡೇಶನ್ ಎಲ್ಲ ಯೂಸ್ ಮಾಡಲ್ಲ. ಜನರಲಿ ಒಂಚೂರು ಪೌಡರ್ ಪ್ಯಾಡು ಅದು ಮೂಡ್ ಬಂದ್ರೆ ಒಂದು ಸ್ವಲ್ಪ ಪೌಡರ್ ಪ್ಯಾಡ್ ಮಾಡೋದು, ಐಲೈನರ್ ಒಂದೇ ಅಷ್ಟೇ. ಊಟ ಯೂಶಲಿ ನಮ್ಮ ಅಡುಗೆಗಳು ಮಾಡಿದ್ರೆ ಒಂದು ಹುಳಿ ತವ್ವೆ ಏನೇ ಮಾಡಿದ್ರು 1 ಸರ್ವಿಂಗ್ ಆಫ್ ರೈಸ್ ಅಷ್ಟೇನೆ, ಜಾಸ್ತಿ ತಗೊಳ್ಳಲ್ಲ. ದಿನ 1 ಸರ್ವಿಂಗ್ ಆಫ್ ರೈಸ್ ಜೊತೆಗೆ ಹುಳಿ ಕೂಟು ತವ್ವೆ ಏನಿದ್ರು ಅದರಲ್ಲೂ ಬೇಳೆ ಇರುತ್ತೆ, ಸೊ ಅದರಲ್ಲೂ ಕಾರ್ಬ್ಸು ಇರುತ್ತೆ, ಪ್ರೋಟೀನು ಇರುತ್ತೆ. ಸೊ ಬ್ಯಾಲೆನ್ಸ್ ಮಾಡ್ಬೇಕಲ್ಲ ಪೋರ್ಷನ್ನು, ಹಂಗೆ ಮಾಡೋದು. ಹಾಯ್ ಹಲೋ ನಮಸ್ತೆ, ನಾನು ಶೀಲಾ ಸಿ ಶೆಟ್ಟಿ, ಫ್ಯಾಷನ್ ಜರ್ನಲಿಸ್ಟ್. ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಟಿವಿ ಸ್ಪೆಷಲ್. ಈ ದಿನ ನಮ್ಮ ಜೊತೆ ಇದ್ದಾರೆ ಬೆಳದಿಂಗಳ ಬಾಲೆ. ಹೌದು, ಸ್ಯಾಂಡಲ್ವುಡ್ನ ಬೆಳದಿಂಗಳ ಬಾಲೆ ಅಂತ ಫೇಮಸ್ ಆಗಿರೋ ಸುಮನ್ ನಗರ್ಕರ್ ಅವರು. ಹಲೋ ಮ್ಯಾಮ್. ಶೀಲಾ. ಹಲೋ ಮ್ಯಾಮ್. ಥ್ಯಾಂಕ್ ಯು. ಓಕೆ ಮ್ಯಾಮ್, ನೀವು ಎವರ್ ಗ್ರೀನ್ ಟೈಟಲ್ ತಗೊಂಡ್ಬಿಟ್ಟಿದ್ದೀರಾ. ಸೊ ಈ ಸೆಗ್ಮೆಂಟಲ್ಲಿ ನಿಮ್ಮ ಫ್ಯಾಷನ್ ಆ್ಯಂಡ್ ಲೈಫ್ ಸ್ಟೈಲ್ ಕುರಿತಂತೆ ಒಂದಿಷ್ಟು ಕ್ವಶನ್ಸ್ ಕೇಳ್ತೀನಿ. ಓಕೆ. ಸೊ ನಿಮ್ಮ ಬ್ಯೂಟಿ ಸೀಕ್ರೆಟ್ ಏನು? ಫಸ್ಟ್ ಕ್ವಶನ್ನೇ ಅದು. ಬ್ಯೂಟಿ ಸೀಕ್ರೆಟ್ ಅಂದ್ರೆ ಕೀಪಿಂಗ್ ಇಟ್ ಸಿಂಪಲ್. ಅಂದ್ರೆ ನಾನು ಇವಾಗ ಸ್ಕಿನ್ಗೆ ಏನೋ ಅದು ಇದು ಹಚ್ಚಿ ಏನು ಮಾಡಲ್ಲ. ಚೆನ್ನಾಗಿ ನೀರು ಕುಡಿತೀನಿ, ಹೆಲ್ದಿ ಈಟಿಂಗ್, ರೆಗ್ಯುಲರ್ ಎಕ್ಸರ್ಸೈಸ್, ಅಷ್ಟೇ ಬ್ಯೂಟಿ ಸೀಕ್ರೆಟ್. ಓಕೆ. ನಿಮ್ಮ ಫ್ಯಾಷನ್ ಸ್ಟೇಟ್ಮೆಂಟ್ ಏನು? ಫ್ಯಾಷನ್ ಸ್ಟೇಟ್ಮೆಂಟ್ ಕೀಪ್ ಇಟ್ ಸಿಂಪಲ್. ನನಗೆ ತುಂಬ ಒಂಥರ ಓವರ್ ಡ್ರೆಸ್ ಮಾಡ್ಕೊಳ್ಳೋದು ಅದೆಲ್ಲ ಇಂಟ್ರೆಸ್ಟ್ ಇಲ್ಲ. ಯಾವುದು ನಾವು ಕಂಫರ್ಟಬಲ್ ಆಗಿರ್ತೀವೋ ಅದರಲ್ಲಿ ಇರಬೇಕಷ್ಟೆ. ನನ್ನ ಫ್ಯಾಷನ್ ಇದು ಅಂದರೆ ಹಾಗೇನೆ, ಐ ಶುಡ್ ಫೀಲ್ ಕಂಫರ್ಟಬಲ್ ಇನ್ ದಟ್ ಡ್ರೆಸ್. ಏನೇ ಹಾಕ್ಕೊಳ್ಳಿ ನನಗೆ ಕಂಫರ್ಟಬಲ್ ಆಗಿರ್ಬೇಕು. ಬೇರೆಯವ್ರ ಮೆಚ್ಚಕ್ಕೋಸ್ಕರ ಅಥವಾ ಇನ್ನೇನೋ ಟ್ರೆಂಡ್ ಇದೆ ಅಂತ ಇನ್ನೇನೋ ಥರ ಹಾಕ್ಕೊಳ್ಳೋದು ಅದು ನನಗೆ ಅಷ್ಟು ಆಗಲ್ಲ. ಸೊ ನನ್ನ ಫ್ಯಾಷನ್ ಅಂದರೆ ಬಿ ಕಂಫರ್ಟಬಲ್. ಓಕೆ. ಆದರೂ ನಾವು ಮತ್ತೆ ಅದನ್ನು ಸ್ವಲ್ಪ ಎಲಾಂಗೇಟ್ ಮಾಡ್ತಾ ಇದ್ದೀವಿ. ಕಂಫರ್ಟಬಲ್, ಓಕೆ. ಅದರಲ್ಲಿ ಯಾವ ಥರದ ಫ್ಯಾಷನ್ ವೇರ್ಸ್ ನಿಮಗೆ ಇಷ್ಟ ಆಗುತ್ತೆ? ಟ್ರೆಡಿಷನಲ್ಲ, ಕ್ಯಾಶುವಲ್ಲ? ನನಗೆ ಮೋಸ್ಟ್ ಕಂಫರ್ಟಬಲ್ ಡ್ರೆಸ್ ಇಸ್ ಸಲ್ವಾರ್. ಆಲ್ವೇಸ್ ಸಲ್ವಾರ್ ಇಸ್ ಮೈ ಮೋಸ್ಟ್ ಕಂಫರ್ಟಬಲ್ ಡ್ರೆಸ್. ಅದು ಬಿಟ್ಟರೆ ಒಂದು ಲೂಸ್ ಪ್ಯಾಂಟ್ ಆ್ಯಂಡ್ ಟಿ ಶರ್ಟ್ ಆ ಥರದ್ದು ಎಲ್ಲ ಆರಾಮು. ಟ್ರೆಡಿಷ್ನಲ್ಲು ಅದು ಕೆಲವು ಒಕೇಶನ್ಸಿಗೆ ಚೆನ್ನಾಗಿರುತ್ತೆ, ಅಂದರೆ ಸೀರೆ ಗಿರೆ ಎಲ್ಲ. ಬಟ್ ಡೆಫಿನೆಟ್ಲಿ ಎವ್ರಿ ಡೇ ಆಗಲ್ಲ. ಓಕೆ. ನೀವು ಸಾರಿ ಲವ್ವರಾ? ಅಫ್ಕೋರ್ಸ್, ಯಾರು ಇರಲ್ಲ ಅಲ್ವಾ. ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಬಟ್ ಏನಂದರೆ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿದಾಗ ತುಂಬ ಸೆಕೆ ಇದ್ರು ಸೀರೆ ಉಟ್ಕೋಬೇಕಾ ಅನಿಸುತ್ತೆ. ಸೊ ಅದಾಗತ್ತೆ. ಬಟ್ ಎಸ್, ಇಟ್ಸ್ ಕ್ಲಾಸಿಕ್. ಯಾವ ಥರ ಸಾರಿ ಇಷ್ಟಪಡ್ತೀರಾ? ಈಸಿ ಫ್ಲೋ. ಎಕ್ಸಾಂಪಲ್? ಸಿಲ್ಕ್ ಸ್ಯಾರೀಸ್, ಬಟ್ ಲೈಟ್ ಸಿಲ್ಕ್. ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಮೈಸೂರು ಸಿಲ್ಕು ಎಷ್ಟು ಲೈಟ್ ಆಗಿರುತ್ತಲ್ಲ, ಆ ಥರ ಲೈಟ್ ಫ್ರೀ ಫ್ಲೋಯಿಂಗ್ ಇದು ಇಷ್ಟ. ತುಂಬ ಏನು ಹೇಳ್ಬೇಕು, ಚಿಮ್ಕಾಮಡ್ಕ ಅಂತಾರಲ್ಲ, ಅದನ್ನು ಇಷ್ಟ ಆಗಲ್ಲ. ಓಕೆ. ನಿಮ್ಮ ವಾರ್ಡ್ರೋಬಲ್ಲಿ ಏನೇನು ಕಲೆಕ್ಷನ್ಸ್ ಇದೆ? ಜಾಸ್ತಿ ಇಲ್ಲ. ಐ ಆಮ್ ನಾಟ್ ಅ ಶಾಪರ್. ಓಕೆ. ಸೊ ಈ ಥರ ಆರಾಮ್ ಸಿಂಪಲ್ ಕ್ಯಾಶುವಲ್ ಸಲ್ವಾರ್ಸು ಒಂದು ಸ್ವಲ್ಪ ಗ್ರ್ಯಾಂಡ್ ಆಗಿರೋದು ಇದೆ. ಈಗಿನ ವರ್ಡ್ ಯೂಸ್ ಮಾಡೋದನ್ನ ಚಿಮ್ಕಾಮಡ್ಕ ಅಂಥದ್ದು ಕೆಲವು ಒಕೇಶನ್ಸ್ಗೆ ಬೇಕಾಗತ್ತಲ್ಲ, ಸೊ ಇದೆ. ಅದು ಬಿಟ್ಟರೆ ಮೋಸ್ಟ್ಲಿ ನನ್ನ ವರ್ಕೌಟ್ ಕ್ಲೋತ್ಸ್ ಇರುತ್ತೆ ಯಾವಾಗಲೂ. ಹೈಕಿಂಗ್ ಆಗಿರ್ಬೋದು, ಬೇರೆ ಇರ್ಬೋದು, ಒಟ್ಟಲ್ಲಿ ವರ್ಕೌಟ್ ಕ್ಲೋತ್ಸ್ ಇದ್ದೇ ಇರುತ್ತೆ. ಆ್ಯಂಡ್ ಮನೇಲಿ ಹಾಕೋತ್ರ ಕ್ಯಾಶುವಲ್ ಈಸಿ ವೇರ್ ಅಷ್ಟೇ. ನಿಮ್ಮ ಸ್ಟೈಲ್ ಸ್ಟೇಟ್ಮೆಂಟು ಈಗ ಫ್ಯಾಷನ್ ವೇರ್ಸ್ ಬಗ್ಗೆ ಆಯಿತು. ಯಾವ ಥರ ಸ್ಟೈಲ್ಸು ನಿಮಗೆ ಸ್ಟೈಲ್ನ ಇಷ್ಟ ಆಗುತ್ತೆ? ನನಗಿರೋಂಗೆ ಈಸಿಯಾಗಿ ಅಷ್ಟೇ. ಹೇಗಿರ್ತೀರಾ ಅಷ್ಟೇ, ಹಾಗೆ. ಆರಾಮ್. ಮೇಕಪ್ ತುಂಬ ಇಷ್ಟ ಇಲ್ಲ. ನಾನು ಐಲೈನರ್ ಹಚ್ಚೋದೇ ಒಂದು ಮೇಕಪ್ ಅನ್ನೋ ಲೆಕ್ಕ, ಅಂದರೆ ಬಾಕಿ ಅಂತ ಅದನ್ನೂ ಇದು ಮಾಡ್ಕೊಂಡಿರಲ್ಲ. ಅಷ್ಟು ಬಿಟ್ಟರೆ ನಾನು ಯಾವುದೇ ಫೌಂಡೇಶನ್ ಎಲ್ಲ ಯೂಸ್ ಮಾಡಲ್ಲ. ಜನರಲಿ ಒಂಚೂರು ಪೌಡರ್ ಪ್ಯಾಡು ಅದು ಮೂಡ್ ಬಂದರೆ ಒಂದು ಸ್ವಲ್ಪ ಪೌಡರ್ ಪ್ಯಾಡ್ ಮಾಡೋದು, ಐಲೈನರ್ ಒಂದೇ ಅಷ್ಟೇ. ಐಲೈನರು ಇದು, ದಟ್ಸ್ ಇಟ್. ಲಿಪ್ಸ್ಟಿಕ್ ಕೂಡ ತುಂಬಾ ಅಪರೂಪ, ಇವತ್ತು ಒಂಚೂರು ಹಚ್ಚಿದೀನಿ. ಬಟ್ ಅದರ್ವೈಸ್ ಲಿಪ್ ಗ್ಲಾಸ್ ಅಷ್ಟೇನೆ. ಅದು ಏನು ಮಾಡ್ತೀರಾ ಅಂದರೆ ನಿಮ್ಮ ಬ್ಯೂಟಿಗೆ ಈಗ ಸಂರಕ್ಷಣೆಗೆ ಒಂದಿಷ್ಟು ಏನಾದರೂ ಒಂದು? ಬೇಸಿಕಲಿ ನಂದು ಸ್ಕಿನ್ ಕೇರ್ ರೊಟೀನ್ ಅಂದರೆ ಒಂದು ಸೀರಮ್ ಹಚ್ಚೋದು, ಬೆಳಗ್ಗೆ ಆಗಲಿ ಡೇ ಸೀರಮ್, ನೈಟ್ ಸೀರಮ್, ಅದನ್ನ ಹಚ್ತೀನಿ. ಮಾಯಿಶ್ಚರೈಸರು ಅಷ್ಟು ಬಿಟ್ಟರೆ ನಾನು ಇನ್ನೇನು ಮಾಡಲ್ಲ. ಆ್ಯಂಡ್ ಹೇರ್ಗೂ ಅಷ್ಟೇ, ನಾನು ಯಾವುದೇ ಆರ್ಟಿಫಿಷಿಯಲ್ ಕಲರ್ ಇದು ಮಾಡಲ್ಲ. ನನ್ನ ಕಲರಿಂಗ್ ಏನು ನೋಡ್ತಿರೋ ಅದು ಹೆನ್ನ ಅಷ್ಟೇನೆ. ನಾನು ಯಾವತ್ತೂ ಕೆಮಿಕಲ್ ಯಾವುದೇ ಕೆಮಿಕಲ್ ಯೂಸ್ ಮಾಡಲ್ಲ. ಸೊ ನಾನು ಆ ಥರ ಕೆಮಿಕಲ್ ಕಲರ್ ಮಾಡೋದೇ ಇಲ್ಲ ತಲೆಗೆ. ಆದಷ್ಟು ನ್ಯಾಚುರಲ್ ಶ್ಯಾಂಪೂ ಆ್ಯಂಡ್ ಕಂಡೀಷ್ನರು. ಎಣ್ಣೆ ನಾನೇ ಮನೇಲಿ ಮಾಡ್ತೀನಿ. ಅಂದರೆ ಕೊಕೊನಟ್ ಆಯಿಲ್ಗೆ ಬೇರೆ ಅದೆಲ್ಲ ಹಾಕಿ ಕುದಿಸಿ ತೆಗೆದಿಟ್ಕೊಂಡಿರ್ತೀನಿ. ಸೊ ಅದನ್ನ ಎಣ್ಣೆ ಇವಾಗ ಹಚ್ತೀನಿ ಅಷ್ಟೇ. ಬಟ್ ಹೇರ್ ಸಿರಮ್, ಸ್ಕಿನ್ ಸಿರಮ್ ಅಷ್ಟೇನೆ ನಂದು. ಚೆನ್ನಾಗಿ ನೀರು ಕುಡಿತೀನಿ, ಅದು ಸ್ಕಿನ್ ಹೈಡ್ರೇಟ್ ಆಗತ್ತಲ್ಲ, ಸೊ ದಟ್ ಹೆಲ್ಪ್ಸ್. ಓಕೆ. ನಿಮ್ಮ ಫಿಟ್ನೆಸ್ ಸೀಕ್ರೆಟ್?
ಹೆಲ್ದಿ ಈಟಿಂಗ್, ರೆಗ್ಯುಲರ್ ವರ್ಕೌಟ್, ಡೆಫಿನೆಟ್ಲಿ. ಓಕೆ, ಸಿಂಪಲ್ ಆಗಿ ಹೇಳ್ಬಿಟ್ರಿ. ಆದ್ರೂ ಹೆಲ್ದಿ ಈಟಿಂಗ್ ಅಲ್ಲಿ ಏನೇನಿದೆ? ಹೆಲ್ದಿ ಈಟಿಂಗ್ ಅಂದ್ರೆ ಏನ್ ಗೊತ್ತಾ, ಇವಾಗ ಕೆಲವರು ನಾವು ಕಾರ್ಬ್ಸೇ ತಿನ್ನಲ್ಲ ಅಂತಾರೆ ಅಥವಾ ಇದೇ ಹಾಗಲ್ಲ. ಬಟ್ ಏನೇ ತಿಂದ್ರು ಪೋರ್ಷನ್ ಕಂಟ್ರೋಲ್ ಬೇಕು, ಅದು ತುಂಬಾ ಇಂಪಾರ್ಟೆಂಟ್. ಯಾಕೆಂದ್ರೆ ನಾವು ಒಳ್ಳೇದು ಅನ್ಕೊಂಡು ಯಾವುದನ್ನು ಓವರಾಗಿ ತಿನ್ನೋಕ್ಕಾಗಲ್ಲ, ಎಕ್ಸೆಪ್ಟ್ ವೆಜಿಟಬಲ್ಸ್. ಇವಾಗ ಸೌತೆಕಾಯಿ ನೀವು ಎಷ್ಟು ತಿಂದ್ರು ನಿಮ್ಗೇನು ಕೆಟ್ಟದಾಗಲ್ಲ. ಬಟ್ ಬೇರೆ ಇವಾಗ ಹಣ್ಣು ಕೂಡ ಒಳ್ಳೇದು ಅಂದ್ರೂ ಅದು ಒಂದು ಲಿಮಿಟಲ್ಲಿ ಇರ್ಬೇಕಾಗತ್ತೆ, ಇಲ್ಲಾಂದ್ರೆ ಶುಗರ್ ಸ್ಪೈಕ್ಸ್ ಆಗ್ಬೋದು ಆ ಥರ ಎಲ್ಲ. ಆ್ಯಂಡ್ ಈಟಿಂಗಿಗೂ ಒಂದು ಇದು ಥಿಯರಿ ಏನು ಫಾಲೋ ಮಾಡೋದಂದ್ರೆ ಫಸ್ಟ್ ಫೈಬರು, ಆಮೇಲೆ ಪ್ರೋಟೀನು, ಆಮೇಲೆ ಕಾರ್ಬ್ಸ್ ಅಂತ. ಅಂದರೆ ಫೈಬರ್ ಅಂದರೆ ಫಸ್ಟ್ ಇವಾಗ ಬೆಳಗ್ಗೆ ಬ್ರೇಕ್ಫಾಸ್ಟು ಅಷ್ಟೇ ನಾವು ತಿನ್ಬೇಕಾದ್ರೆ ಮೊದಲು ತರಕಾರಿ ತಿಂತೀವಿ. ಸೊ ಅದೇನಾಗುತ್ತೆ, ಫೈಬರ್ ದೇಹಕ್ಕೆ ಹೋದಾಗ ಇಮ್ಮಿಡಿಯೇಟ್ ಬೇರೆದೇನಾದ್ರು ಸ್ವೀಟ್ ತಿಂದ್ರು ತಕ್ಷಣ ಸ್ಪೈಕ್ ಆಗಲ್ಲ, ಶುಗರ್ ಸ್ಪೈಕ್ ಅಂತ. ಆ್ಯಂಡ್ ಅದಲ್ಲದೆ ಫೈಬರ್ ಜಾಸ್ತಿ ತಿಂದಾಗ ಹೊಟ್ಟೆ ಬೇಗ ತುಂಬತ್ತಲ್ಲ, ಸೊ ಅವಾಗ ಕಾರ್ಬ್ಸ್ ಕಮ್ಮಿ ತಿಂತೀವಿ ಅಂತ ಅಷ್ಟೇನೆ. ಸೊ ನಾವು ಫಸ್ಟ್ ತರಕಾರಿ ತಿಂದು ಆಮೇಲೆ ನಮ್ದು ರೆಗ್ಯುಲರ್ ಅಫ್ಕೋರ್ಸ್ ಓವರ್ ನೈಟ್ ಓಟ್ಸ್ ಮಾಡ್ಕೋತೀವಿ. ಬಟ್ ಎನಿ ದೋಸೆ ಗೀಸೆ ಯಾವ ತಿಂದ್ರೂ ಲಿಮಿಟ್ ಇಟ್ಕೋಬೇಕಷ್ಟೆ. ಎಲ್ಲದನ್ನೂ ಎಂಜಾಯ್ ಮಾಡಬೇಕು, ಬಟ್ ಲಿಮಿಟ್ ಇಟ್ಕೋಬೇಕು. ತರಕಾರಿ ಬೇಕೇ ಬೇಕು, ಪ್ರೋಟೀನ್ ಬೇಕೇ ಬೇಕು, ಅಷ್ಟು ಅದನ್ನೆಲ್ಲ ತುಂಬಾ ಫಾಲೋ ಮಾಡ್ತೀನಿ. ಬಟ್ ನಾನೇ ತಿನ್ನಲ್ಲ ಅಥವಾ ಇದೇ ತಿನ್ನಲ್ಲ ಆ ಥರ ನಾನು ಯಾವುದು ಲಿಮಿಟ್. ಸ್ವೀಟು ಇಷ್ಟ, ಸೊ ಸ್ವೀಟ್ ತಿನ್ನಲ್ಲ ಅಂತಾನೂ ಇಲ್ಲ, ಬಟ್ ಇಷ್ಟು ತಿನ್ನೋ ಕಡೆ ಇಷ್ಟು ತಿನ್ನೋದು ಅಷ್ಟೇನೆ. ಯಾವುದೇನು ಏನಾದ್ ಗೊತ್ತಾ, ನಾವು ಯಾವುದು ಬೇಡ ಅಂತ ಬಿಟ್ಬಿಟ್ರೆ ಅದ್ರ ಬಗ್ಗೆನೇ ಮನಸ್ಸು ಎಳಿತಾ ಇರುತ್ತೆ. ಸೊ ಪೋರ್ಷನ್ ಕಂಟ್ರೋಲ್ನ ಅಭ್ಯಾಸ ಮಾಡಿಕೊಂಡ್ರೆ ಖಂಡಿತ ಆರಾಮಾಗಿರ್ಬೋದು. ಸೊ ಅದನ್ನೇ ಟಿಪ್ಸು ಕೊಡ್ತೀರಾ ನೀವು? ಖಂಡಿತ, ಪೋರ್ಷನ್ ಕಂಟ್ರೋಲ್ ಅಂಡ್ ಆದಷ್ಟು ಹೆಲ್ದಿ ಈಟಿಂಗ್. ಸಿ ಒಂದ್ಸಿನವೇ ನಾವು ಹೊರಗಡೆ ಹೋಗ್ತೀವಿ ಅಥವಾ ನಾವು ಇವಾಗ US ಇಂದ ಇಲ್ಲಿಗೆ ಬಂದಾಗ ನಮ್ದು ಬೆಂಗಳೂರು ದೋಸೆ ಮಿಸ್ ಆಗ್ತಿರುತ್ತೆ, ಬರ್ತೀವಿ ದೋಸೆ ತಿಂತೀವಿ, ಅದೆಲ್ಲ ಏನು ಇದು ಅಂತಲ್ಲ. ಬಟ್ ನಾರ್ಮಲ್ ಆಗಿ ಎವ್ರಿಡೇ ರೊಟೀನ್ನಲ್ಲಿ ಸ್ವಲ್ಪ ವಾಚ್ ಮಾಡಬೇಕಾಗತ್ತೆ ಅಷ್ಟೇ. ಬಟ್ ಕೆಲವರು ನಾವು ಅನ್ನ ತಿನ್ನಲ್ಲ, ನಾವು ಇದೇ ತಿನ್ನಲ್ಲ, ಬರೀ ತರಕಾರಿ ತಿನ್ಕೊಂಡಿರ್ತೀವಿ ಅಂತಾರೆ. ಬಟ್ ಬರೀ ತರಕಾರಿ ತಿನ್ಕೊಂಡ್ರು ನಿಮಗೆ ಬೇಕಾದ ಬೇರೆ ನ್ಯೂಟ್ರಿಯೆಂಟ್ಸ್ ಎಲ್ಲ ಸಿಗಲ್ಲ. ಸೊ ಬ್ಯಾಲೆನ್ಸ್ ಇರ್ಬೇಕು, ಬ್ಯಾಲೆನ್ಸ್ಡ್ ಮೀಲ್ ಅಂತ ಏನು ಹೇಳ್ತೀವಲ್ಲ, ಲೈಫಲ್ಲಿ ಹೆಂಗೆ ಎಲ್ಲಾ ವಿಷಯದಲ್ಲೂ ಬ್ಯಾಲೆನ್ಸ್ ಬೇಕು, ಹಾಗೆ ಫುಡ್ ವಿಷಯದಲ್ಲೂ ಬ್ಯಾಲೆನ್ಸ್ ಇದ್ರೆ ಖಂಡಿತ ಹೆಲ್ದಿ ಆಗಿರ್ಬೋದು ಅಷ್ಟೇ. ಸೊ ಬ್ಯಾಲೆನ್ಸ್ಡ್ ಮೀಲ್, ಬ್ಯಾಲೆನ್ಸ್ ಡಯಟ್ ಅಂತ ಹೇಳ್ತೀರಾ? ಓಕೆ. ಸೊ ನಿಮ್ಮ ಈಗ ನೀವು US ಇಂದ ಇಂಡಿಯಾಗೆ ಬಂದಾಗ ಲೈಫ್ ಸ್ಟೈಲ್ ಕಂಪ್ಲೀಟ್ ಚೇಂಜ್ ಆಗುತ್ತೆ, ವೆದರ್ ಇಂದ ಹಿಡಿದು ಫುಡ್ ಸ್ಟೈಲಿಂದ ಹಿಡಿದು. ಅದನ್ನು ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ ನೀವು? ಅಲ್ಲಿಂದ ಇಲ್ಲಿ ಬಂದು ನಾನು ಹೇಳಿದ್ನಲ್ಲ, ಅಫ್ಕೋರ್ಸ್ ಅಲ್ಲಿಂದ ವೆಕೇಶನ್ಗೆ ಅಂತ ಬಂದಾಗ ದೋಸೆ ಗೀಸೆ ಸ್ವಲ್ಪ ಅಂದರೆ ರೆಸ್ಟೋರೆಂಟ್, ಮನೇಲಿ ದೋಸೆ ಇಸ್ ಡಿಫ್ರೆಂಟ್. ಹೊರಗಡೆ ಹೋದಾಗ ಏನಾಗುತ್ತೆ, ಚೆನ್ನಾಗಿ ತುಪ್ಪ ಬೆಣ್ಣೆ ಎಲ್ಲ ಹಾಕಿರ್ತಾರಲ್ಲ, ಇಟ್ಸ್ ಸ್ಟಿಲ್ ಅ ಲಾಟ್ ಅಲ್ವಾ. ಬಟ್ ಅದು ಒಂದ್ಸಿನವೇ ಎಂಜಾಯ್ ಮಾಡ್ತೀವಿ. ಬಟ್ ಅದರ್ವೈಸ್ ನಾರ್ಮಲ್ ರೊಟೀನ್ ಇಲ್ಲೂ ಅದನ್ನೇ ಮೇಂಟೈನ್ ಮಾಡ್ಕೋತೀವಿ. ಇವಾಗ ನನ್ನ ಒಂದು ದಿನದ ರೊಟೀನ್ ಹೇಳಬೇಕು ಅಂದರೆ ಅಲ್ಲೂ ಅಷ್ಟೇ ಇಲ್ಲೂ ಅಷ್ಟೇ. ಬೆಳಗ್ಗೆ ಎದ್ದ ತಕ್ಷಣ ಒಂಚೂರು ನೀರು ಕುಡಿದ್ಬಿಟ್ಟು ನಂಗೆ ಟೀ ಬೇಕೇ ಬೇಕು. ದಿನ ಬೆಳಗ್ಗೆ ಆಗಿದ್ದು ಜಿಂಜರ್ ಟೀ, ಅಂದ್ರೆ ಜಿಂಜರು ಮತ್ತು ರೆಗ್ಯುಲರ್ ಟೀನೇ, ಹಾಲು ಕಮ್ಮಿ ಇರುತ್ತೆ. ಬಟ್ ನಾ ಬ್ಲ್ಯಾಕ್ ಟೀ, ಬ್ಲ್ಯಾಕ್ ಕಾಫಿ ಏನೂ ಇಲ್ಲ, ರೆಗ್ಯುಲರ್ ಟೀನೇ ಅಷ್ಟೇ, ಬಟ್ ಲೈಟ್ ಆಗಿರುತ್ತೆ ಅದು. ಆಮೇಲೆ ವಾಕು, ಎಕ್ಸರ್ಸೈಸ್ ಏನೇ ಇರಲಿ, ಅದಾದಮೇಲೆ ಒಂದು ಓವರ್ ನೈಟ್ ಓಟ್ಸ್ ಜನರಲ್ ಆಗಿ ಮಾಡ್ಕೊಳ್ಳೋದು. ಅದೇನಂದರೆ ಓಟ್ ಮೀಲ್ಗೆ ಒಂದು ಸ್ವಲ್ಪ 4-5 ದ್ರಾಕ್ಷಿ ಅಷ್ಟೇ, ಆಮೇಲೆ ಚೆನ್ನಾಗಿ ನಟ್ಸು ಅಥವಾ ಸನ್ಫ್ಲವರ್ ಸೀಡ್ಸು ಈ ಥರ ಹಾಕ್ಕೊಳ್ಳೋದು, ಚಿಯಾ ಸೀಡ್ಸು ಎಲ್ಲ ಹಾಕಿ ಹಾಲು ಹಾಕಿ ಕಲಸಿಡೋದು. ಸಕ್ಕರೆ ಬೆಲ್ಲ ಏನೂ ಹಾಕ್ಕೊಳ್ಳಲ್ಲ, ಅದನ್ನೆಲ್ಲ ಹಾಲು ಹಾಕಿ ಫ್ರಿಜ್ಜಲ್ಲಿ ಇಟ್ಬಿಟ್ಟಿರೋದು. ಸೊ ಇವತ್ತು ತಿನ್ನೋದು, ನಾಳೆ ಮತ್ತೆ ಅದನ್ನ ಫ್ರಿಜ್ಜಲ್ಲಿ ಕಲಸಿಟ್ಟಿರೋದು, ಬೆಳಗ್ಗೆ ಒಂದು ಚೂರು ವಾರ್ಮ್ ಮಾಡ್ಕೊಂಡು ತಿನ್ನೋದು ಅಷ್ಟೇ. ಸೊ ಅದು ಸ್ವಲ್ಪ ಬ್ಯಾಲೆನ್ಸ್ ಆಗುತ್ತೆ, ಯಾಕೆಂದ್ರೆ ಅದರಲ್ಲಿ ಚಿಯಾ ಸೀಡ್ಸು ಎಲ್ಲದರಲ್ಲೂ ಪ್ರೋಟೀನ್ ಇರುತ್ತೆ, ಬೇಕಾದ ನ್ಯೂಟ್ರಿಯೆಂಟ್ ಸಿಗುತ್ತಲ್ಲ, ಅದಾಗತ್ತೆ. ಆಮೇಲೆ ವರ್ಕೌಟ್ ಮಾಡಿದಾಗ, ಸ್ಟ್ರೆಂತ್ ಟ್ರೈನಿಂಗ್ ವೆಯ್ಟ್ಸ್ ಎಲ್ಲ ಮಾಡಿದಾಗ ಬಂದು ಪ್ರೋಟೀನ್ ಶೇಕು, ಅದು ಪ್ಲಾಂಟ್ ಬೇಸ್ಡ್ ಪ್ರೋಟೀನ್ ಪೌಡರ್ ಹಾಕಿ ಸ್ವಲ್ಪ ನೀರು ಮೊಸರು ಮಿಕ್ಸ್ ಮಾಡಿ, ಯಾಕೆಂದ್ರೆ ಕ್ಯಾಲರೀಸ್ ಜಾಸ್ತಿ ಮಾಡ್ಕೊಳಕ್ಕೆ ಇಷ್ಟ ಅಲ್ಲ. ಸೊ ನೀರು ಸ್ವಲ್ಪ ಮೊಸರು ಆ ಥರ ಹಾಕಿ ಬ್ಯಾಲೆನ್ಸ್ ಮಾಡ್ಕೊಂಡು ಪ್ರೋಟೀನ್ಗೋಸ್ಕರ ಅದನ್ನ ಕುಡಿಯೋದು. ಊಟ ಯೂಶಲಿ ನಮ್ಮ ಅಡುಗೆಗಳು ಮಾಡಿದ್ರೆ ಒಂದು ಹುಳಿ ತವ್ವೆ ಏನೇ ಮಾಡಿದ್ರು 1 ಸರ್ವಿಂಗ್ ಆಫ್ ರೈಸ್ ಅಷ್ಟೇ, ಜಾಸ್ತಿ ತೊಗೊಳಲ್ಲ. ದಿನ 1 ಸರ್ವಿಂಗ್ ಆಫ್ ರೈಸ್ ಜೊತೆಗೆ ಹುಳಿ, ಕೂಟು, ತವ್ವೆ ಏನಿದ್ರು ಅದರಲ್ಲೂ ಬೇಳೆ ಇರುತ್ತೆ. ಸೊ ಅದರಲ್ಲೂ ಕಾರ್ಬ್ಸು ಇರುತ್ತೆ, ಪ್ರೋಟೀನು ಇರುತ್ತೆ. ಸೊ ಬ್ಯಾಲೆನ್ಸ್ ಮಾಡಬೇಕಲ್ಲ ಪೋರ್ಷನ್ನು, ಹಂಗೆ ಮಾಡೋದು. ಎವ್ರಿ ಡೇ ಮಧ್ಯಾಹ್ನ ಊಟದ ಜೊತೆ ರಾಯ್ತಾ ಇದ್ದೇ ಇರುತ್ತೆ. ಮೂಲಂಗಿ ನವಿಲ್ಕೋಸು ಕಾಂಬಿನೇಷನ್, ಅಥವಾ ಮೂಲಂಗಿ ಬೀಟ್ರೂಟ್ ಕಾಂಬಿನೇಷನು, ಅಥವಾ ನವಿಲ್ಕೋಸು ಸೌತೆಕಾಯಿ, ಹೀಗೆ ದಿನ 2-3 ತರಕಾರಿದು ರಾಯ್ತಾ ಮಾಡ್ಕೊಳ್ಳೋದು. ಇನ್ನೇನಿಲ್ಲ, ಚೆನ್ನಾಗಿ ಒಂಚೂರು ಇದು ಹಾಕಿ ಒಗ್ಗರಣೆ ಎಲ್ಲ ಹಾಕಿ ತಗೊಳ್ಳೋದು ಅಷ್ಟೇ. ಇಷ್ಟೆಲ್ಲ ನೀವು ಡಯಟ್ ಬಗ್ಗೆ ತಿಳ್ಕೊಂಡಿದ್ದೀರಲ್ಲ, ಏನಾದರೂ ಸ್ಟಡಿ ಮಾಡಿದ್ದೀರಾ ಅದ್ರ ಬಗ್ಗೆ? ನ್ಯೂಟ್ರಿಷನ್ ಕೋರ್ಸು ಮಾಡಿದ್ದೀನಿ, ಆ್ಯಂಡ್ ನನಗೆ ಇದ್ರಲ್ಲಿ ತುಂಬಾ ಇಂಟ್ರೆಸ್ಟ್. ಫಿಟ್ನೆಸ್ಸು ಮತ್ತೆ ಹೆಲ್ದಿ ಈಟಿಂಗ್ ಇದೆಲ್ಲ ಒಂಥರ ಪ್ಯಾಷನ್ ಇದ್ದಂಗೆ. ಸೊ ನ್ಯೂಟ್ರಿಷನ್ ಕೋರ್ಸು ಮಾಡಿದ್ದೀನಿ, ತುಂಬಾ ಈ ವಿಷಯ ಓದ್ತೀನಿ, ತಿಳ್ಕೊತೀನಿ. ಸೊ ಆ ಥರ ಚೇಂಜಸ್ ತಂದ್ಕೊತೀನಿ. ಓಕೆ. ಸೊ ನಿಮ್ಮ ಯುನಿಕ್ ಸ್ಟೈಲ್ ಸ್ಟೇಟ್ಮೆಂಟ್ ಬಗ್ಗೆ ನಾವು ಕೇಳಲೇ ಇಲ್ಲ. ಆ ಒಂದು ಅಂದ್ರೆ ಆ ಒಂದು ಅಂಶ, ಅಂದ್ರೆ ಅದು ಏನಾದರೂ ಆಗ್ಬೋದು, ಆಕ್ಸೆಸರೀಸ್ ಆಗ್ಬೋದು,
ಯಾವುದಾದ್ರೂ ಆಗ್ಬೋದು, ಬ್ಯೂಟಿಗೆ ಸಂಬಂಧಪಟ್ಟಿರೋದಾಗ್ಬೋದು, ಆ ಯುನಿಕ್ ಸ್ಟೇಟ್ಮೆಂಟ್ ಯಾವುದು, ಯುನಿಕ್ ಸ್ಟೈಲ್ ಸ್ಟೇಟ್ಮೆಂಟ್ ಯಾವುದು? ಯೂನಿಕ್ ಸ್ಟೈಲ್ ಸ್ಟೇಟ್ಮೆಂಟ್, ಬಟ್ ಸುಮಾರು ವರ್ಷದಿಂದ ನನ್ನ ಹೇರ್ ಸ್ಟೈಲ್ ಅಂತೂ ಇದೆ. ಹೌದು. ಸೊ ಅದು ಚೇಂಜ್ ಆಗಿಲ್ಲ. ಸೊ ಪ್ರಾಬಬ್ಲಿ ಅದೇ ಹೇಳ್ಬೋದೇನೋ ಅಷ್ಟೇ. ಇದು ಒಂದ್ಸಲ ಲೆಂತ್ ಒಂದು ಚೇಂಜ್ ಆಗ್ತಿರುತ್ತೆ, ಬಟ್ ಇದೇ ಹೇರ್ ಸ್ಟೈಲ್ ಎಷ್ಟೋ ವರ್ಷದಿಂದನೂ ಹಾಗೆ ಇರೋದು. ಅದ್ ಬಿಟ್ರೆ ಇನ್ನೇನು ಇಲ್ಲ. ಸೊ ನಿಮ್ ಹೇರ್ ಸ್ಟೈಲೇ ನಿಮ್ಮ ಐಡೆಂಟಿಟಿ ತರ ಒಂದು ಯುನಿಕ್ ಸ್ಟೈಲ್ ಸ್ಟೇಟ್ಮೆಂಟ್ ಅಂತ ಹೇಳ್ತೀರಾ? ಓಕೆ, ನಿಮ್ಮ ಫಾಲೋವರ್ಸಿಗೆ, ನಿಮ್ಮ ಅಭಿಮಾನಿಗಳಿಗೆ, ಸೊ ಬೆಳದಿಂಗಳ ಬಾಲೆ ಅಭಿಮಾನಿಗಳಿಗೆ ನೀವು ಹೇಳೋದೇನು? ಬಿ ಫಿಟ್, ಬಿ ಹ್ಯಾಪಿ ಅಂತ. ಯಾವಾಗಲೂ ನಮ್ಮ ಆರೋಗ್ಯ ನಾವೇ ನೋಡ್ಕೋಬೇಕು ಅಲ್ವಾ? ಯಾಕೆಂದ್ರೆ ನಾವು ಹೆಲ್ದಿ ಆಗಿದ್ರೇನೆ ನಾವು ಬೇರೆಯವ್ರನ್ನೂ ಚೆನ್ನಾಗಿ ನೋಡ್ಕೊಳಕ್ ಸಾಧ್ಯ. ಸೊ ಎಷ್ಟೋ ಜನ ಹೆಂಗಸರಂತೂ ಸ್ಪೆಷಲಿ ಏನಾಗುತ್ತೆ, ಅಯ್ಯೋ ಗಂಡಂಗೆ ಮಾಡು, ಮಕ್ಳಿಗೆ ಮಾಡು, ನಮ್ಗೆ ಟೈಮೇ ಆಗಲ್ಲ ಅಂತಾರೆ. ಬಟ್ ನಮಗೆ ನಾವು ಅಟ್ಲೀಸ್ಟ್ ಒಂದು ಅರ್ಧ ಮುಕ್ಕಾಲು ಗಂಟೆ ನಮಗೆ ಅಂತ ನಾವು ಕೊಟ್ಕೊಂಡ್ರೆ, ನಮ್ಮ ಎಕ್ಸರ್ಸೈಸು ನಮ್ಮ ಇದಕ್ಕೆ ಕೊಟ್ಕೊಂಡ್ರೆ ನಾವು ಅವ್ರಗಳ ಕೇರು ತೊಗೊಳಕ್ ಸಾಧ್ಯ. ಆ್ಯಂಡ್ ನಮ್ಮ ಹೆಲ್ತ್ನು ನಾವು ನೋಡ್ಕೊಳಕ್ ಸಾಧ್ಯ. ಎಷ್ಟು ವರ್ಷ ಸಾಧ್ಯನೋ ನಾವು ಕೆಲವು ನಮ್ಮ ಕೈಯಲ್ಲಿ ಇರಲ್ಲ, ಜೆನೆಟಿಕ್ಸ್ ಇರ್ಬೋದು, ಅದರಿಂದ ಏನು ಡಯಾಬಿಟಿಸ್ ಏನೇ ಬಂದ್ರೂ ನಾವು ನಮ್ಮ ಆ ಒಂದು ಇದನ್ನ ಅರ್ಥ ಮಾಡಿಕೊಂಡು ನಾವು ಎಷ್ಟು ಬ್ಯಾಲೆನ್ಸ್ ಮಾಡಿಕೊಂಡು ಇರಕ್ಕೆ ಸಾಧ್ಯನೋ ಮಾಡಿ ಹೆಲ್ದಿ ಈಟಿಂಗ್ ಇಟ್ಕೊಳ್ಳಿ, ಪೋರ್ಷನ್ ಕಂಟ್ರೋಲ್ ಇಟ್ಕೊಳ್ಳಿ. ಕೆಟ್ಟ ಫ್ಯಾಟ್ ಡಯಟ್ಸ್, ಇವತ್ತೊಂದು ಡಯಟ್ ಇರುತ್ತೆ, 4 ದಿನಕ್ಕೆ ಇನ್ನೊಂದು ಥರ ಚೇಂಜ್ ಆಗುತ್ತೆ, ಅದೆಲ್ಲ ಫಾಲೋ ಮಾಡೋಕ್ಕಿಂತ ನಾನು ಹೀಗೆ ತಿಂತೀನಿ, ನಮಗೆ ಏನು ಒಗ್ಗು ಬಂದಿರುತ್ತೋ ಅದನ್ನೇ ನಾವು ಮಾಡ್ಬೋದು. ಆದರೆ ಮೇಯ್ನ್ ಇರೋದು ಪೋರ್ಷನ್ ಕಂಟ್ರೋಲ್. ಸೊ ಅದನ್ನು ನಾವು ಫಾಲೋ ಮಾಡಿ ಬ್ಯಾಲೆನ್ಸ್ ಮಾಡ್ಕೋತಾ ಹೋಗಬೇಕು. ಎಕ್ಸರ್ಸೈಸ್ ಖಂಡಿತ ಬೇಕೇ ಬೇಕು. ಸೊ ಮೇ ಬಿ 60% ಇನ್ ದ ಕಿಚನ್ ಅಂದರೂ ಇನ್ನೊಂದು 40% ಎಕ್ಸರ್ಸೈಸು. ಅದರಲ್ಲೂ ಹೆಂಗಸರಿಗೆ ವೆಯ್ಟ್ ಟ್ರೈನಿಂಗ್ ಅಂತ ಏನು ಹೇಳ್ತೀವಲ್ಲ, ಸ್ಟ್ರೆಂತ್ ಟ್ರೈನಿಂಗ್, ಕೆಲವ್ರಿಗೆ ಇರುತ್ತೆ, ನಾವೇನು ಮಸಲ್ಸ್ ಬೆಳೆಸ್ಕೋಬೇಕಾಗಿಲ್ಲ ಅಂತ. ಹೆಂಗಸರಿಗೆ ಆ ಥರ ಬಲ್ಕಪ್ ಅಂತ ಏನು ಹೇಳ್ತೀವಲ್ಲ, ಗಂಡಸರಿಗೆ ಬರೋಷ್ಟು ಮಸಲ್ಸ್ ಬರೋಕ್ಕೆ ಸಾಧ್ಯನೂ ಇಲ್ಲ. ಓಕೆ. ಸೊ ನಾವು ಮಸಲ್ ಟ್ರೈನಿಂಗ್ ಅಂತೂ ಮಾಡಲೇಬೇಕು. ಯಾಕೆಂದರೆ ಹೆಂಗಸರಿಗೆ ಆ್ಯಸ್ ಇಟ್ ಈಸ್ ಎಲ್ರಿಗೂ ಗೊತ್ತಿರೋ ಹಾಗೇ ಆಸ್ಟಿಯೋಪೊರೋಸಿಸು ಎಲ್ಲ ಬೋನ್ ಲಾಸ್ ಎಲ್ಲ ಅಂತೂ ಜಾಸ್ತಿ ಆಗೋದು. ಸೊ ನಾವು ಬೋನ್ ಲಾಸ್ ತಡೆಗಟ್ಟಬೇಕು ಅಂದ್ರೂ ನಾವು ಮಸಲ್ ಬಿಲ್ಡ್ ಮಾಡ್ಕೋಬೇಕು. ಸೊ ಸ್ಟ್ರೆಂತ್ ಟ್ರೈನಿಂಗು ನಮ್ಮ ಹೆಂಗಸರಿಗಂತೂ ತುಂಬ ಎಲ್ರಿಗೂ ಮುಖ್ಯ. ನಾವಂತೂ ಅದನ್ನು ಖಂಡಿತ ಮಾಡಲೇಬೇಕು. ಸೊ ಆ ಥರ ಮಾಡಿ ಖಂಡಿತ ಖುಷಿಯಾಗಿರ್ತೀರಾ, ಹೆಲ್ತಿಯಾಗಿದ್ದಷ್ಟು ನಮಗೆ, ಯಾಕೆಂದರೆ ಆರೋಗ್ಯವೇ ಭಾಗ್ಯ ಅಂತ ಮುಂಚೆಯಿಂದ ಹೇಳಿದ್ದಾರೆ. ಹಾಗೆ ನಾವು ಎಷ್ಟು ವರ್ಷ ಆರೋಗ್ಯವಾಗಿರ್ತೀವೋ ಅಷ್ಟು ಒಳ್ಳೆಯದು. ಓಕೆ, ಬಹಳಷ್ಟು ನಿಮ್ಮ ಈ ಸಂದರ್ಶನದಲ್ಲಿ ನಾವು ಬಹಳಷ್ಟು ಮಾಹಿತಿ, ಸಂದರ್ಶನದ ಜೊತೆಗೆ ಒಂದು ಫ್ಯಾಮಿಲಿ ಗೆಟ್ ಟುಗೆದರ್ ಆಗ್ಬೋದು, ಅಲ್ಲಿ ಮಾತಾಡಿದ್ದಾಗ್ಬೋದು, ಮತ್ತೆ ಬಹಳಷ್ಟು ಮಾಹಿತಿನೂ ಕೊಟ್ಟಿದ್ದೀರಾ ನೀವು. ಧನ್ಯವಾದಗಳು ಮ್ಯಾಮ್. ನಿಜವಾಗ್ಲೂ ತುಂಬ ಖುಷಿ ಆಯಿತು ಮಾತಾಡಿ. ಆ್ಯಂಡ್ ಆಗಲೇ ನಾನು ಹೇಳ್ದಂಗೆ ಬರೀ ನನ್ನ ವಿಷಯ ಅಥವಾ ನಾನೇನೋ ಹೇಳೋದು ಅದಲ್ಲದೆ ಫ್ಯಾಮಿಲಿ ಅದು ಎಷ್ಟು ಇಂಪಾರ್ಟೆಂಟು, ಫ್ಯಾಮಿಲಿ ಬಾಂಡಿಂಗು ಇದೆಲ್ಲವನ್ನೂ ತೋರಿಸಿದ್ರಿ. ನಮ್ಮ ಅಮ್ಮನ ಹತ್ರ ಮಾತಾಡಿದ್ರಿ, ಅಣ್ಣನ ಮಗಳ ಹತ್ರ ಮಾತಾಡಿದ್ರಿ, ಅಫ್ಕೋರ್ಸ್ ಗುರು ಹತ್ರ ಮಾತಾಡಿದ್ರಿ. ಸೊ ಆ ಥರ ಬರೀ ಸೆಲೆಬ್ರಿಟಿ ಅಂದರೆ ಅವರೊಬ್ಬರೇ ಅಲ್ಲ, ಆ ಫ್ಯಾಮಿಲಿ ಹೇಗೆ ಎಲ್ಲ ತೋರಿಸಿದ್ದಕ್ಕೆ ನಿಜವಾಗ್ಲೂ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು. ಆ್ಯಂಡ್ ತುಂಬ ವರ್ಷದ ಮೇಲೆ ಸಿಕ್ಕಿದ್ರಿ, ಚೆನ್ನಾಗಿ ಮಾತಾಡೋಕ್ಕಾಯ್ತು. ಮಾತಾಡ್ತಿದ್ರೆ ನಡೀತಾನೆ ಇರುತ್ತೆ. ಹೌದು, ಧನ್ಯವಾದಗಳು ಮ್ಯಾಮ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸ್ ಅ ಲಾಟ್. ಥ್ಯಾಂಕ್ ಯು. ಇಂತಹ ಮತ್ತಷ್ಟು ಸೆಲೆಬ್ರಿಟಿ ಲೈಫ್ ಸ್ಟೈಲ್ ವಿಡಿಯೋಗಳಿಗಾಗಿ ವಿಶ್ವವಾಣಿ ಟಿವಿ ಸ್ಪೆಷಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.